ರವಾಂಡದಲ್ಲಿ ಸಿಕ್ಕಿಬಿದ್ದ ಬೆಂಗಳೂರು ಉಗ್ರ ಸಲ್ಮಾನ್ ರೆಹಮಾನ್. ಬೆಂಗಳೂರು ಉಗ್ರ ಕೃತ್ಯಗಳಿಗೆ ನೆರವು ನೀಡುತ್ತಿದ್ದ ಉಗ್ರನ ಬಂಧನವಾಗಿದೆ. ಇನ್ನು ಎನ್ಐಎ ಮತ್ತು ಸಿಬಿಐ ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರನ ಹಸ್ತಾಂತರ. ರವಾಂಡದಲ್ಲಿ ತಲೆಮರೆಸಿಕೊಂಡಿದ್ದ ಲಷ್ಕರ್ ಎ ತೊಯ್ಬಾ ಉಗ್ರನ ಹಸ್ತಾಂತರ. ಲಷ್ಕರ್ ಸೇರಿದ್ದ ಬೆಂಗಳೂರಿನ ಉಗ್ರ ಸಲ್ಮಾನ್ ರೆಹಮಾನ್ ಖಾನ್ ಹಸ್ತಾಂತರ. ಬೆಂಗಳೂರಿನಲ್ಲಿ ಭಯೋತ್ಪಾದಕ ಕೃತ್ಯಗಳಿಗೆ ಶಸ್ತ್ರಾಸ್ತ್ರ ಸರಬರಾಜು ಆರೋಪ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಉಗ್ರರ ಜಾಲಕ್ಕೆ ಬಂದಿದ್ದ. 2018-2022 ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ರೆಹಮಾನ್ ಇನ್ನು ಟಿ ನಾಸೀರ್ ಎಂಬ ಉಗ್ರನಿಂದ ಭಯೋತ್ಪಾದನಾ ಜಾಲಕ್ಕೆ ಧುಮುಕಿದ್ದ. ಇನ್ನು ಜೈಲು ಸೇರಿದ್ದವನು ಉಗ್ರ ಜಾಲಕ್ಕೆ ಸಿಕ್ಕು ರವಾಂಡದಲ್ಲಿ ಸಿಕ್ಕಿಬಿದ್ದಿದ್ದ. ಬೆಂಗಳೂರಿನಲ್ಲಿ ಉಗ್ರ ಕೃತ್ಯಗಳಿಗೆ ಹಣ, ಶಸ್ತ್ರಾಸ್ತ್ರ ಸರಬರಾಜು ಸ್ಕೆಚ್ ಹಾಕಿದ್ದ. ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗಿದ್ದ ಹಿನ್ನೆಲೆ ಉಗ್ರ ಅರೆಸ್ಟ್ ಆಗಿದ್ದಾನೆ. ರವಾಂಡ ಪೊಲೀಸರಿಂದ ಸಿಬಿಐ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಇನ್ನು ಉಗ್ರ ರೆಹಮಾನ್ ವಿರುದ್ಧ ಹೆಬ್ಬಾಳ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ರವಾಂಡದಲ್ಲಿ ಬೆಂಗಳೂರು ಉಗ್ರನೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಬೆಂಗಳೂರು ಉಗ್ರ ಕೃತ್ಯಗಳಿಗೆ ನೆರವು ನೀಡುತ್ತಿದ್ದ ಉಗ್ರ ಸಲ್ಮಾನ್ ರೆಹಮಾನ್ ಅರೆಸ್ಟ್ ಆಗಿದ್ದಾರೆ. ಎನ್ಐಎ ಮತ್ತು ಸಿಬಿಐ ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರನ ಹಸ್ತಾಂತರವಾಗಿದೆ. ರವಾಂಡದಲ್ಲಿ ತಲೆಮರೆಸಿಕೊಂಡಿದ್ದ ಲಷ್ಕರ್ ಎ ತೊಯ್ಬಾ ಉಗ್ರನ ಹಸ್ತಾಂತರ. ಲಷ್ಕರ್ ಸೇರಿದ್ದ ಬೆಂಗಳೂರಿನ ಉಗ್ರ ಸಲ್ಮಾನ್ ರೆಹಮಾನ್ ಖಾನ್ ಅವರನ್ನು ಪೊಲೀಸರು ಹಸ್ತಾಂತರಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಯೋತ್ಪಾದಕ ಕೃತ್ಯಗಳಿಗೆ ಶಸ್ತ್ರಾಸ್ತ್ರ ಸರಬರಾಜು ಆರೋಪ ವ್ಯಕ್ತವಾಗ್ತಾ ಇದೆ. ಇನ್ನು ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಉಗ್ರರ ಜಾಲಕ್ಕೆ ಬಂದಿದ್ದ ರೆಹಮಾನ್ ಸಲ್ಮಾನ್ 2018-2022 ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ರೆಹಮಾನ್. ಟಿ ನಾಸೀರ್ ಎಂಬ ಭಯೋತ್ಪಾದನಾ ಜಾಲಕ್ಕೆ ಧುಮುಕಿದ್ದ ಉಗ್ರ. ಜೈಲು ಸೇರಿದ್ದವನು ಉಗ್ರರ ಜಾಲಕ್ಕೆ ಸಿಕ್ಕು ರವಾಂಡದಲ್ಲಿ ಸಿಕ್ಕಿಬಿದ್ದಿದ್ದ. ಬೆಂಗಳೂರಿನಲ್ಲಿ ಉಗ್ರ ಕೃತ್ಯಗಳಿಗೆ ಹಣ, ಶಸ್ತ್ರಾಸ್ತ್ರ ಸರಬರಾಜು ಸ್ಕೆಚ್ ಹಾಕಿದ್ದ ಈತ. ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗಿದ್ದ ಹಿನ್ನೆಲೆಯಲ್ಲಿ ಉಗ್ರ ಈಗ ಅರೆಸ್ಟ್ ಆಗಿದ್ದಾನೆ. ರವಾಂಡ ಪೊಲೀಸರಿಂದ ಸಿಬಿಐ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಉಗ್ರ ರೆಹಮಾನ್ ವಿರುದ್ಧ ಹೆಬ್ಬಾಳ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ರವಾಂಡದಲ್ಲಿ ಸಿಕ್ಕಿಬಿದ್ದ ಬೆಂಗಳೂರು ಉಗ್ರ ಸಲ್ಮಾನ್ ರೆಹಮಾನ್. ಬೆಂಗಳೂರು ಉಗ್ರ ಕೃತ್ಯಗಳಿಗೆ ನೆರವು ನೀಡುತ್ತಿದ್ದ ಉಗ್ರನ ಬಂಧನವಾಗಿದೆ. ಇನ್ನು ಎನ್ಐಎ ಮತ್ತು ಸಿಬಿಐ ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರನ ಹಸ್ತಾಂತರ. ರವಾಂಡದಲ್ಲಿ ತಲೆಮರೆಸಿಕೊಂಡಿದ್ದ ಲಷ್ಕರ್ ಎ ತೊಯ್ಬಾ ಉಗ್ರನ ಹಸ್ತಾಂತರ. ಲಷ್ಕರ್ ಸೇರಿದ್ದ ಬೆಂಗಳೂರಿನ ಉಗ್ರ ಸಲ್ಮಾನ್ ರೆಹಮಾನ್ ಖಾನ್ ಹಸ್ತಾಂತರ. ಬೆಂಗಳೂರಿನಲ್ಲಿ ಭಯೋತ್ಪಾದಕ ಕೃತ್ಯಗಳಿಗೆ ಶಸ್ತ್ರಾಸ್ತ್ರ ಸರಬರಾಜು ಆರೋಪ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಉಗ್ರರ ಜಾಲಕ್ಕೆ ಬಂದಿದ್ದ. 2018-2022 ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ರೆಹಮಾನ್.